ಇಲ್ಲ ಹಂಗೆಲ್ಲ ಅನ್ಬೇಡಿ ಮೊರೆ ನನ್ ಬಿಟ್ಟು ಹೋಗ್ಬಾರ್ದು ನೀವು. Apa? Apa? ಸರಿ ಡಾಕ್ಟರ್ ನಮ್ಮ ಅತ್ತೆ ಇವಾಗ ಹೇಗಿದ್ದಾರೆ? ಕಂಡೀಷನ್ ಸೀರಿಯಸ್ ಆಗೇ ಇದೆ. ಅಬ್ಸರ್ವೇಷನ್ ಇಡದೆ ಏನು ಹೇಳಕ್ಕಾಗಲ್ಲ. ಬಂಗಾರಮ್ಮ ಸಾಯ್ತಾಳೆ ಅಂತ ಖುಷಿ ಪಡ್ಲ ಅಥವಾ ಸತ್ರೆ ನಾನೆಲ್ಲಿ ತಗ್ಲಾಕತೀನಿ ಅಂತ ದುಃಖ ಪಡ್ಲ? ನಿಮ್ನೆಲ್ಲ ಈ ಪರಿಸ್ಥಿತಿಲಿ ನೋಡಕ್ ನಮಗೂ ಬೇಜಾರಾಗತ್ತೆ. ಆದ್ರೆ ನಮ್ ಡ್ಯೂಟಿ ನಾವು ಮಾಡ್ಲೇಬೇಕಲ್ಲ. ಬಂಗಾರಮ್ಮ ಅವ್ರಿಗೆ ಏನಾಯ್ತು? ಅದು ರಾಜ ಹುಲಿ ಅನ್ನೋ ರಾಕ್ಷಸ ಅಮ್ಮ ಅವ್ರ ಮ್ಯಾಗೆ ಗುಂಡು ಹಾರಿಸ್ಬಿಟ್ಟ ಇನ್ಸ್ಪೆಕ್ಟ್ರೆ. ಏನಾಯ್ತು ಅಂತ ಸ್ವಲ್ಪ ವಿವರಿಸಿ ಹೇಳ್ತೀರಾ ಪ್ಲೀಸ್? ಸರಿ ನೀವು ಗಾಬರಿ ಆಗ್ಬೇಡಿ. ಗೋಪಾಲಯ್ಯ ನೀನ್ ಇಲ್ಲೇ ಇದ್ದು ಪೂಜೆಗೆ ಇಗ್ನ ಆಗದೆ ಇರಂಗ್ ನಾಡ್ಕ ನಾನು ಹೋಗಿ ಮಾಡ್ಕೊತೀನಿ. ಅಬ್ಬರ ನಿಮ್ ಜೊತೆಗೆ ನಾನು ಬರ್ತೀನಿ. ಸರ್ ನಡಿ ಬನ್ನಿ ಬಾ. ಅಲ್ಲಿ ಅವ್ನು ರಾಜ ಹುಲಿ ಗನ್ ಹಿಡ್ಕೊಂಡು ಎಲ್ರಿಗೂ ಎದುರಿಸ್ತಾವನೆ. ಶೂಟ್ ಮಾಡೇ ಬಿಟ್ಟ ಸಾಹೇಬ್ರೆ. ಮೇಡಮ್ ಅವರೇ, ನಮ್ಮ ಅಮ್ಮವ್ರನ್ನ ಈ ಸ್ಥಿತಿಗೆ ತಂದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ನಾವಿರೋದೇ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ಸಕ್ಕೆ ಪುಟ್ಟಕ್ಕ. ಡೋಂಟ್ ವರಿ, ನಾವು ಅವ್ರನ್ನ ಹಿಡಿತೀವಿ. ಪೊಲೀಸಮ್ಮ, ಯೋನ್ರಾದ ಕೊಂಬೆ ಮುರಿತೀಯ ಅಂತ ಅನ್ಕೊಂಡ್ರೆ ಬುಡನೆ ಮುರಿದು ಮೂಲೆ ಸೇರಂಗ್ ಮಾಡ್ಬಿಟ್ಟಿದ್ಯಾ. ಮತ್ತೆ ಸುಮ್ಮನೆನಾ? ನಮಗೆ ಅಡ್ಡ ಬಂದ್ರೆ ಅದೆಂತ ಹೆಮ್ಮಾರ ಆದ್ರೂ ಪರವಾಗಿಲ್ಲ, ಕಡಿದೆ ಬಿಡೋದಿಲ್ಲ ರಾಜಿಯವ್ರೆ. ಯೋನೇ ಹೇಳು, ನಿನ್ ಧೈರ್ಯ ನಿನ್ ಪ್ಲಾನ್ನ ಮೆಚ್ಚಲೇಬೇಕು. ಅಲ್ಲ ರಾಧಾ, ಕೈ ನಡ್ಗೋ ಕಮಂಗಿನ ಕರ್ಕೊಂಬಂದ್ಬಿಟ್ಟು ಊರ್ ಕಳ್ಸನೆ ಕಿತ್ತಾಕ್ಬಿಟ್ಟಿಯಲ್ಲ.
ಅವನೊಬ್ಬ ಅವಿವೇಕಿ, ಅರ್ಧಂಬರ್ಧ ಜೀವ ತೆಗೆದು ಓಡೋಗಿದ್ದಾನೆ. ನಾನೇನಾದ್ರೂ ಒಂದು ಜಾಗದಲ್ಲಿದ್ರೆ ಬಂಗಾರಮ್ಮ ಸಾಯೋವರೆಗೂ ಶೂಟ್ ಮಾಡ್ತಿದ್ದೆ. ಅದನ್ನ ಹತ್ರದಲ್ಲಿ ನಿಂತ್ಕೊಂಡು ನೋಡ್ದವ್ರಿಗೆ ಕೈ ಕಾಲೆಲ್ಲ ನಡ್ಕ ಹತ್ಬಿಡ್ತು. ಸೂಟ್ ಮಾಡಿದವರು ಓಡದೆ ಇರ್ತಾರಾ? ಅದ್ ಸರಿ, ಇವಾಗ ಅಲ್ಲಿ ಏನ್ ನಡೀತಾ ಇದೆ? ಇನ್ನೇನ್ ನಡೀತದೆ? ಆ ಬಂಗಾರಮ್ಮ ಸಾವು ಬದುಕಿನ ನಡುವೆ ಒದ್ದಾಡ್ತಾವಳೆ. ಡಾಕ್ಟ್ರು ಜೀವ ಉಳಿಯೋದು ಕಷ್ಟ ಅಂತ ಮಾತಾಡ್ತಾವ್ರೆ. ಇನ್ ಮನೆಯವರು ಕುಯ್ಯೋ ಮುರ್ರೋ ಅಂತ ಗೋಳಾಡ್ತಾವ್ರೆ. ಆಹಾ, ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ. ಇನ್ನವಳು ಸತ್ತೇ ಹೋದ್ರೆ ಅವ್ರ ಮನೆಯವ್ರ ಗೋಳಾಟ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದ್ರದ, ನಾನು ಅದಕ್ಕೆ ಕಾಯ್ತಿರೋದು. ಡಾಕ್ಟರ್ಸ್ ಪ್ರಕಾರ ಬಂಗಾರಮ್ಮ ಸಾಯೋದ್ ಗ್ಯಾರಂಟಿ ತಾನೆ? ಈ ಗ್ಯಾರಂಟಿನೇ. ಆದ್ರೂ ಆ ಬಂಗಾರಮ್ಮಂಗೆ ಮನೋಶಕ್ತಿ ಜಾಸ್ತಿ ಬಿಡು. ಚಿತೆ ಮೇಲೆ ಮಲಗಿದ್ರು ಬೆಂಕಿಯಿಂದ ಎದ್ದು ಬಂದ್ರು ಬಂದ್ಬಿಡ್ತಾಳೆ ಅಂತ ಗಟ್ವಾಣಿ ಅವಳು. ಎದ್ ಬರೋದಕ್ಕೆ ಅವಳು ರೆಡಿ ಇದ್ರು ನಾವು ಬಿಡಲ್ಲ ರಾಜಿ ಅವ್ರೆ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಹೇಳಿ. ಯಾಕೆ ಅಂದ್ರೆ ಬಂಗಾರಮ್ಮ ಬಚಾವ್ ಆಗದಿರೋ ಥರ ನಾವೇನಾದರೂ ಮಾಡಬೇಕು. ರಾಧಾ, ಒಳಗಡೆ ಹೋಗಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ. ಆದ್ರೆ ಪರಿಸ್ಥಿತಿ ಮಾತ್ರ ಗಂಭೀರವಾಗೈತೆ ಅಂತ ಡಾಕ್ಟ್ರಿ ಹೇಳ್ತವ್ರೆ. ಸರಿ, ಅದೇನಾಗುತ್ತೋ ಆಗಲಿ. ಆ ಡಾಕ್ಟರ್ಸ್ ಎಷ್ಟೇ ಪ್ರಯತ್ನ ಪಟ್ಟರು ಮನೆಗೆ ಸೇರೋದು ಅವಳ ಹೆಣಾನೆ. ನೀನ್ ಹೇಳ್ದಂಗೆ ಆದ್ರೆ ಒಂದ್ ದೊಡ್ಡ ಪಿಡೆ ತಲುಪ್ತು ಅನ್ಕೋಬಹುದು.